ಎಷ್ಟೇ ಅದ್ಭುತವಾದ ಹೆಲ್ತ್ ಬೆನಿಫಿಟ್ಸ್ ಇದ್ರೂ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಸಾಕು ಮೂಗು ಮುರಿಯೋರೇ ಜಾಸ್ತಿ. ಅಂಥವ್ರಿಗೆ ಈ ಥರ ಒಂದು ರೆಸಿಪಿನ ಮಾಡಿಕೊಡಿ. ಸೀಸನ್ ಮುಗಿಯೋದ್ರೊಳಗೆ ಈ ಚಳಿಗಾಲಕ್ಕೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ವರ್ಷ ಪೂರ್ತಿ ಇಮ್ಯುನಿಟಿ ಹೆಚ್ಚಿಸ್ಕೊಳ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಈ ರೆಸಿಪಿನ. ಹಾಗೆ ಎಷ್ಟೇ ವರ್ಷ ಇಟ್ಟರೂ ಕೆಡದಂಥ ಈ ರೆಸಿಪಿನ ಮಾಡೋಣ ಬನ್ನಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕಿಂಗ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮುರಬ್ಬ ಅಥವಾ ಬೆಟ್ಟದ ನೆಲ್ಲಿಕಾಯಿ ಗುಳಂಬ ಅಥವಾ ಆಮ್ಲ ಮುರಬ್ಬನ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಮೊದಲೇದಾಗಿ 1/4 kg ಆಮ್ಲನ ಅಥವಾ ಬೆಟ್ಟದ ನೆಲ್ಲಿಕಾಯಿನ 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಈ ಸ್ಟೀಮರಲ್ಲಿ ಬೇಯಿಸ್ಕೋತಾ ಇದ್ದೀನಿ. ಇದು ಮೊಮೋಸ್ ಮೇಕರ್ ಇರುತ್ತಲ್ಲ, ಈ ಥರ ಒಂದು ಕಂಟೈನರ್ಗೆ ಕೆಳಗಡೆ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಪಾರ್ಟಲ್ಲಿ ಆಮ್ಲನ ಎಲ್ಲ ಜೋಡಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋತೀನಿ. ಇವಾಗ 10-15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ಆಮ್ಲನೂ ಬೆಂದೋಗಿದೆ. ಪಾತ್ರೆಯಲ್ಲಿ ನೀರಲ್ಲಿ ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೋಬೋದು. ಹಾಗೆ ಮಾಡಿದರೆ ಸ್ವಲ್ಪ ನ್ಯೂಟ್ರಿಷನ್ಸ್ ಹಾಳಾಗುತ್ತೆ ಅಂತ ಈ ಥರ ಸ್ಟೀಮರಲ್ಲಿ ಬೇಯಿಸ್ಕೊಂಡ್ರೆ ಎಲ್ಲ ನ್ಯೂಟ್ರಿಷನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ತೂತಿನ ಬುಟ್ಟಿಯಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಹೈ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಡ. 10 ನಿಮಿಷ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಬಟ್ ಸಾಫ್ಟ್ ಆಗಿರುತ್ತೆ 10 ನಿಮಿಷದಲ್ಲೂ, ಬಟ್ ತಾನೇ ಸೀಳ್ಕೊಂಡಿರಲ್ಲ ಆಮ್ಲ. ಈ ಥರ ಅದೇ ತಾನಾಗೆ ಸೀಳ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ಳಿ, ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಸ್ವಲ್ಪ ಈ ಆಮ್ಲ ಎಲ್ಲ ತಣ್ಣಗಾಗಲಿ, ಆಮೇಲೆ ಇದ್ರ ಬೀಜನ ಸಪ್ರೇಟ್ ಮಾಡಿಕೊಂಡು ಈ ಥರ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಸಲುವಾಗಿ ಈಸಿಯಾಗಿ ಗೊತ್ತಾಗುತ್ತೆ ಬೆಲ್ಲನ ಎಷ್ಟು ತೊಗೋಬೇಕು ಅಂತ. ಇವಾಗ ನೋಡಿ ಅದೇ ಬೌಲಲ್ಲಿ ಬೆಲ್ಲನೂ ತೊಗೊಂಡಿದ್ದೀನಿ. ಸೇಮ್ ಬೆಲ್ಲ ಎಷ್ಟು ತೊಗೋತೀವೋ ಆಮ್ಲ ಎಷ್ಟು ತೊಗೋತೀವೋ ಬೆಲ್ಲನೂ ಅಷ್ಟೇ ತೊಗೋಬೇಕು. ಇಲ್ಲಾಂದರೆ 3/4 kg ಆಮ್ಲ ತೊಗೊಂಡ್ರೆ 3/4 kg ಬೆಲ್ಲ ತೊಗೋಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೂ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಆದ್ರೂ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಹೇಗಿದ್ದರೂ ಆಮ್ಲ ಸ್ವಲ್ಪ ಒಗುರಾಗಿರುತ್ತಲ್ವ, ಸ್ವಲ್ಪ ಜಾಸ್ತಿ ಬೆಲ್ಲನೇ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ, ಸ್ವಲ್ಪ ಕಪ್ಗಾಗಿರೋ ಬೆಲ್ಲನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆನಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ವೈಟ್ ಆಗಿರುತ್ತಲ್ಲ ಸ್ವಲ್ಪ ಬ್ರೌನಿಷ್ ಬೆಲ್ಲ, ಅದನ್ನಾದರೂ ತೊಗೋಬೋದು. ಇಲ್ಲಿ ನೋಡಿ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ನಾನು ಒಂಚೂರು ನೀರು ಹಾಕೇ ಇಲ್ಲ. ನೀರು ಹಾಕೋಕೆ ಹೋಗಬೇಡಿ, ಇದು ವರ್ಷಾನ್ಗಟ್ಲೆ ಇಟ್ಟು ತಿನ್ನೋದ್ರಿಂದ ನೀರು ಹಾಕೋಬೇಡಿ. ಬೆಲ್ಲ ತಾನೇ ಕರಗೋಗುತ್ತೆ, ಒಂದು 5 ನಿಮಿಷದಲ್ಲೇ ಕರಗೋಗ್ಬಿಡುತ್ತೆ ಬೆಲ್ಲ ಕರಗಿದಾದ್ಮೇಲೆ ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ, ಲವಂಗ ಹಾಗೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಅಂದರೆ ದೊಡ್ಡದಾಗಿರೋ ಏಲಕ್ಕಿನೇ ಹಾಕೊಂಡಿದ್ದೀನಿ. ಹಾಗೆ ಶುಂಠಿ ಪುಡಿನ ಹಾಕಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡೋಣ. ಅಷ್ಟೇ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ, ಹೊತ್ತೋಗುತ್ತೆ ಅಂತ ಭಯ ಬೇಡ. ಇದು ಬೆಲ್ಲ ಕರಗದ್ದಾದ್ಮೇಲೆ ತುಂಬ ನೀರಾಯಿತು ನೋಡಿ, ಇವಾಗೇನು ಹೊತ್ತೋದಿಲ್ಲ. ಇವಾಗೇನು ಕೈಯಾಡಿಸ್ತಾ ಇರಬೇಕು ಅಂತ ಏನಿಲ್ಲ, ಹಾಗೆ ಬಿಟ್ಬಿಡಿ. ಇದು ಟೋಟಲ್ಲಾಗಿ 30 to 40 ಮಿನಿಟ್ಸ್ ತೊಗೊಳುತ್ತೆ ಈ ರೆಸಿಪಿ. ಕುದ್ದಾದ್ಮೇಲೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಅಥವಾ ಹದ ಬರೋದಕ್ಕೆ 40 ನಿಮಿಷ ಬೇಕಾಗುತ್ತೆ. ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ 1 ಟೀ ಸ್ಪೂನಷ್ಟು, ಹಾಗೆ ಜಾಜಿಕಾಯಿನ ತುರಿದು ಹಾಕೋತಾ ಇದ್ದೀನಿ. ಇವೆಲ್ಲ ಏನು ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ವಲ್ಲ, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಫ್ಲೇವರ್ ಅಷ್ಟೇ ಕೊಡುತ್ತೆ. ಇದು ನೋಡಿ ಒಂಚೂರು ನೀರೇ ಹಾಕಿಲ್ಲ, ಆದರೂ ಎಷ್ಟೊಂದು ನೀರಾಗಿದೆ. ಬಟ್ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ನೋಡಿ ಒಂದೆಳೆ ಪಾಕನ ಚೆಕ್ ಮಾಡ್ಕೋತಾ ಇದ್ದೀನಿ, ಇನ್ನು ಕರೆಕ್ಟಾಗಿ ಬರ್ತಾ ಇದೆ. ಇನ್ನೊಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಮತ್ತೆ ಚೆಕ್ ಮಾಡ್ಕೋತಾ ಇದ್ದೀನಿ, ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇದು ಟೋಟಲ್ ಆಗಿ ಒಂದು 40 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈ ಥರ ಒಂದು ಎಳೆ ಪಾಕ ತೆಗಿಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ಈಸಿ ಮೆಥಡ್ ಅಂದರೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು 1 ಡ್ರಾಪ್ ಹಾಕ್ಕೊಳ್ಳಿ. ಅದು ಡ್ರಾಪು ಅಲ್ಲೇ ಕೂತ್ಕೊಂಡಿದೆ, ಮೇಲಿನ ಲೇಯರ್ ಮಾತ್ರ ಆ ಸೈಡ್ ಹೋಗ್ಬಿಡುತ್ತೆ. ಬಟ್ ಎರಡೂ ಅಲ್ಗಾಡೋದಿಲ್ಲ, ಹಾಗೇ ಇರುತ್ತೆ. ಈ ಥರ ಬಂದರೆ ಒಂದು ಎಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ.
ಇವಾಗ ನೋಡಿ ಆಗಿದೆ ಇದು. ಇವಾಗ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಕೆ ಬಿಟ್ಬಿಡ್ತೀನಿ. ಒಂದು ಅರ್ಧ ಪ್ಲೇಟ್ ಮುಚ್ಚಿಟ್ಕೋಬೇಡಿ, ಅದರಲ್ಲಿ ಹಬೆ ಕುತ್ಕೊಳ್ಳುತ್ತಲ್ಲ ಪ್ಲೇಟಲ್ಲಿರೋದು ಮತ್ತೆ ಇದಕ್ಕೆ ಬೀಳುತ್ತೆ ಈ ಪಾತ್ರೆಯೊಳಗೆ, ಆವಾಗ ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಓಪನ್ನಾಗಿ ಬಿಟ್ಬಿಡಿ ಒಂದು 8 ಅವರ್ಸು. ನೋಡಿ ಇವಾಗ ಒಂದು 8 ಗಂಟೆ ಆಯಿತು, ಇಡೀ ನೈಟ್ ಎಲ್ಲ ಬಿಟ್ಬಿಟ್ಟಿದ್ದೆ. ಇವಾಗ ನೆಕ್ಸ್ಟ್ ಮಾರ್ನಿಂಗು ನೋಡ್ತಾ ಇದ್ದೀನಿ, ಚೆಕ್ ಮಾಡ್ಕೋತಾ ಇದ್ದೀನಿ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ, ಹದ ಕರೆಕ್ಟಾಗಿ ಬಂದಿದೆ. ಈ ಥರ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಕೂಡ್ಕೊಳೋದಿಲ್ಲ, ಇದು ಲಿಕ್ವಿಡ್ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ನೀವು ನೋಡ್ತಾ ಇರ್ಬೋದು, ಶಬರಿಮಲೆ ಅಯ್ಯಪ್ಪನ ಸ್ವಾಮಿ ಪ್ರಸಾದ ಹಿಂಗೆ ಇರುತ್ತಲ್ವ, ಅದೇ ಥರ ಬಂದಿದೆ ನೋಡಿ. ಈ ಬೆಟ್ಟದ ನೆಲ್ಲಿಕಾಯಿ ಪಾಕನ, ಬೆಲ್ಲದ ಪಾಕನ ಕರೆಕ್ಟಾಗಿ ಹೀರ್ಕೊಂಡಿದೆ. ತಿಂದರೆ ಕ್ರಂಚಿಯಾಗಿರುತ್ತೆ, ಬಟ್ ಸಾಫ್ಟಾಗಿಯೂ ಇರುತ್ತೆ. ಫ್ರೆಂಡ್ಸ್, ನಾನು ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಜೇನುತುಪ್ಪದ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಆ್ಯಕ್ಚುಲಿ ಇದೇ ಕರೆಕ್ಟಾಗಿರೋ ಹದ. ಓಕೆ, ಇವಾಗ ಸಣ್ಣ ಬೌಲಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಲ್ವ. ಡೈಲಿ ಇಷ್ಟು ಮಕ್ಕಳಿಗೆ ಕೊಟ್ಟರೆ ಆಯಿತು, ದೊಡ್ಡವ್ರಿಗೂ ಇಷ್ಟೇ ಕೊಡ್ಬೋದು. ಅಂದರೆ ಒಂದು ಬೆಟ್ಟದ ನೆಲ್ಲಿಕಾಯಿ ತಿಂದಂಗೆ ಆಗುತ್ತೆ ಡೈಲಿ. ಓಕೆ, ಇವಾಗ ನಾನು ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ, ಗ್ಲಾಸ್ ಬಾಕ್ಸಲ್ಲಿ ಅಂದರೆ ಡಬ್ಬಿಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಾದರೂ ಎತ್ತಿಟ್ಕೊಳ್ಳಿ ಅಥವಾ ಹೊರಗಡೆನೂ ಕೆಡೋದಿಲ್ಲ ಇದು. ಓಕೆ ಫ್ರೆಂಡ್ಸ್, ಈ ರೆಸಿಪಿನ ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.